ದಲಿತ್ ಸಿಎಂ ಆಗ್ಬೇಕಂತ ಹೇಳ್ತಾರೆ. ಇನ್ನೊಂದು ಕಾಂಗ್ರೆಸ್ ಒಳಗೆ ಅವ್ರು ಪ್ರಮೋಟ್ ಮಾಡೋದಂದ್ರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ನನಗೆ ಗೊತ್ತಿಲ್ಲ. ನಾ ಭಾರತೀಯ ಜನತಾ ಪಕ್ಷ ಶಾಸಕ. ಹೇಳಿ ಮತ್ತೇನ ಕ್ವಶನ್ ಇದ್ರೆ ಬೇಡ್ರಿ, ಮುಗಿಸ್ಬಿಡ. ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ಭಾಷಣ ಕೂಡಿ ಅಂದ್ರೆ ಎಲ್ಲಾರು ಕೂಡಿ ಒಂದು ದೇಶೀಯವಾಗಿ ಎಲೆಕ್ಷನ್ ಮಾಡಿದ್ರು. ನಿಮ್ ಜೊತೆ ಚರ್ಚೆ ಅದಕ್ಕೆ ನಾನು ಸಂಗಮ ಕಣಿಲ್ಲ. ನೀವು ಪ್ರತಿ ಆ ಮೀಟಿಂಗ್ ಬಂದು ನಾನು ಮೀಟಿಂಗ್ ಮಾಡಕ್ಕೆ ಇಲ್ಲಿ ಐಬಿ ಬಂದ್ರು ಕಡೆ ಸಹಮತಿ ಇಲ್ಲ ಅಂದ್ರು. ಅದಕ್ಕೆ ಸಹಮತ ಅವ್ರು ವೈಯಕ್ತಿಕ ಅವ್ರು ಜಿಲ್ಲಾ ರಾಜಕೀಯ ಕೂಡಿ ಮಾಡಿರ್ಬೋದು. ನಾನು ಸಹಮತ ಇಲ್ಲ, ಯಾವಾಗೂ ಇಲ್ಲ, ಮುಂದೂ ಇಲ್ಲ. ನಾನು ಸಹಮತ. ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವ್ರ ಮಗ ದೇಶೀಯ ಬ್ಯಾಂಕ್ ಡೈರೆಕ್ಟರ್ ಆದ್ರು. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು ಮೂರು ಕಾನ್ಸ್ಟಿಟ್ಯೂನ್ಸಿ. ಗ್ರಾಮೀಣ ಅಲ್ಲ, ಬೆಳಗಾವಿ ತಾಲೂಕು. ಅದು ಎಂಪಿ ಮಣಿ ಬರ್ತಿದ್ರು ಅದ್ರೊಳಗೆ 4 ML ಬರ್ತಾವ. ಅದು 1 ML ಅಲ್ಲ. ಸತೀಶ್ ಜಾರಕಿಹೊಳಿ ಅವ್ರು ಇನ್ಸರ್ಸಿದ್ರು ಮತ್ತೊಂದು ಇದ್ರ ಮಾಡಿ ಅದು ಏನದು ಅವನೊಂದು ಏನು ದೊಡ್ಡ ನಾಯಕತ್ವ ಗುಣ ನೋಡಿರ್ಬೇಕು. ನನಗೆ ಗೊತ್ತಿಲ್ಲ. ಚಂದ್ರ ನಾಯಕತ್ವ ಗುಣ ನೋಡಿರ್ಬೇಕು. ಇಲ್ಲ, ನಾನು ರಮೇಶ್ ಜಾರಕಿಹೊಳಿ ಹೊಂದಾಣಿಕಿಲ್ಲ. ನಾವು ಹೊಂದಾಣಿಕಿಲ್ಲ, ನಾ ಆಗೋದಿಲ್ಲ. ಸರಿ, ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕಂದ್ರೆ ಅದಕ್ಕೆ ಪತ್ರ ಬರೆದಿದ್ದಾರೆ. ತಮ್ಮ ಅಭಿಪ್ರಾಯ ಅಖಂಡ ರಾಜ್ಯಕ್ಕೆ ನಾ ಸಪೋರ್ಟ್. ಡೆವಲಪ್ಮೆಂಟ್ ಆಗ್ತಿಲ್ಲ. ಯಾಕಾಗೋದು? ಆಕತ್ರಿ. ಬರೇ ಮಂತ್ರಿ ಬೇಕು, ನಾವು ನಿಗಮ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕೈತಿ. ಯಾರಾದ್ರೂ ಒಬ್ಬೊಂದು ಕೆಲಸ ಮಾಡಿ ಕೆಲಸ ಆಕತಿ. ನಮ್ಮ ಮಂತ್ರಿ ಬೇಕು, ನಿಗಮ ಬೇಕಂತ ಬರೀ ಅದ್ರ ಕಾಲಾಗರ ಮಾಡಿ ಹೆಂಗೆ ಡೆವಲಪ್ ಆಕತಿ? ಯಾವ್ದು ಅಭಿವೃದ್ಧಿ ವಿಚಾರದಲ್ಲಿ ಈ ಬೆಳಗಾವಿ ವಿಭಜನೆ ಬಂದಾಗ ಯಾವ ಕೂಡ ಒಂದಾಗಲ್ಲ. ಬೆಳಗಾವಿ ವಿಭಜನೆ ಬಗ್ಗೆ ನಮ್ಗೆ ಗೋಕಾಕ್ ಆಗ್ಬೇಕು, ಜಿಲ್ಲಾ ಆಗ್ಬೇಕೈತಿ. ಆದ್ರೆ ಮಾದನ ಆಯೋಗದ ಆಟ ಬರ್ತೈತೆ. ಅಪ್ಪ ನಾವು ಸೀನಿಯರ್ ರಾಜಕಾರಣ ಇದ್ದು ಸಣ್ಣ ಮಾತಾಡೋಗಿಲ್ಲ. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದಾಗ ಭಾಳಷ್ಟು ಒಂದ್ಸಲ ಫೈನಲ್ ಆಗಿತ್ತು. ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉಸ್ತುವಾರಿದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ. ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಂದು ಆಗ್ರಹ ಅದ. ಸರ್, ಈಗ ಅದಕ್ಕಾಗಿ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ, ಜಿಲ್ಲಾನ ಹೊಡ್ಯಾಕ ಆಗಿಲ್ಲವರು ರಾಜ ಹೊಡ್ಯಾಕ ಹೊಂಟಾರ ಅಂತ. ಅದಕ್ಕೆ ನಾ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳಿಬಿಟ್ಟು ನಾನು ಮತ್ತ ಅದ್ ಮಾಡೋಣ. ಥ್ಯಾಂಕ್ ಯು. ಈಗ ನೀವು ಬಿಜೆಪಿ ಗೌರ್ಮೆಂಟ್ ಟೈಮ್ನಾಗ ಗಟ್ಟಿ ಬಸವನ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಸರ್. ಆ ನಂತರ ಬಸವರಾಜ ಬೊಮ್ಮಾಯಿ ಬಂದು ಗೋಕಾಕ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ನಂತರ ಏನಾಯ್ತು ಸರ್, ಮಂತ್ರಿ ಏನು ಅನುದಾನ ಕೊಡ್ಲಿಲ್ಲ ಈಗಿನ ಗೌರ್ಮೆಂಟ್. ಅಂದ್ರೆ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ಇರೋ ಕಾರಣಕ್ಕೆ ನಿಮ್ಗೆ ಕ್ಷೇತ್ರ, ಯಾಕಂದ್ರೆ ಆ ಗೋಕಾಕ್ ಕ್ಷೇತ್ರ ಭಾಳ ನಿರೀಕ್ಷೆ ಇತ್ತು ಆ ಯೋಜನೆ. ಅವರು ಈ ಸದ್ಯ ಇನ್ನೊಂದು 2 ವರ್ಷ ತಡಿನು, ಆಮೇಲೆ ಅವ್ರು ನೋಡಿ ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ, ಕ್ಯಾಬಿನೆಟ್ ಡಿಸಿಷನ್ ಅದು. ಅಧಿವೇಶನದಲ್ಲಿ ಕ್ಯಾಬಿನೆಟ್ದಾಗ ಮಾಡ್ಬೋದು, ಅಧಿವೇಶನ ಮಾಡ್ಬೇಕತ್ತಿಲ್ಲ. ಅಧಿವೇಶನ ಬೇಕತಿ. ಅದಕ್ಕೆ ಜಿಲ್ಲಾ ವಿಭಜನೆ ಮಾಡ್ಬೇಕು, ಕ್ಯಾಬಿನೆಟ್ ಮಾಡಬೇಕು. ವಿಧಾನಸೌಧ ಚರ್ಚೆ ಮಾಡೋಕ್ಕಲ್ಲ. ಇದಾಗ ಕ್ಯಾಬಿನೆಟ್ ಎನಿ ಟೈಮ್ ಮಾಡ್ಬೋದು. ಅದಕ್ಕೆ ನಾ ಅವರು ಏನು ಮಾಡಿದ್ರೆ ಗೊತ್ತಿಲ್ಲ ಆ ಸರ್ಕಾರ. ಮತ್ತೆ ಆ ಕ್ವಶನ್ ಇದ್ರೆ ಮಾತಾಡೋಣ, ಹೇಳೋ. ಇಲ್ಲ, ಈಗ ಟೈಮಿಂಗ್ ರಾಂಗ್ ಅದು. ಈಗ ಮಾಡಿ ಇನ್ನೂ 2 ದಿವಸ ಐತಿ, ಇನ್ನೂ 2.5 ವರ್ಷ ಐತಿ ಎಲೆಕ್ಷನ್. ಮಾಡಾರಲ್ಲ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಸಂಘಟನೆ. ನಾವು ಯಾವಾಗ ಸೋಲುಗಳು ಮುಖ್ಯಲ್ಲ. ತಗೊಂಡಿಲ್ಲ ಸೀರಿಯಸ್, ತಗೊಂಡಿಲ್ಲ ತಗೊಂಡು ನೆಕ್ಸ್ಟ್ ಟೈಮ್ ಮಾಜಿ ಮಾಡ್ದವ ಸೌದಿನ. ಗ್ರಾಮೀಣದಲ್ಲಿ ಜನ ಕೆಡ್ತಾರಲ್ಲ, ನಂದೇ ಕೆಲಸ ಇಲ್ಲ. ಪಾರ್ಲಿಮೆಂಟ್ ನೋಡಿದಿಲ್ಲ, ನಾ ಬಂದ್ರೆ ವೇಸ್ಟ್ ಆಕೈತೆ. ಅದ ಅತನಿಗೆ ಜೋರ್ ಮಾಡ್ತಾನೆ. ಗ್ರಾಮೀಣ ಮಂದಿ ಕೆಡ್ತಾರಲ್ಲಿ. ನಾ ಜೋರ್ತಿಲ್ಲ, ರಮೇಶ್ ಅವ್ರಿಗೆ ಜೋರ್ತಿಲ್ಲ. ಅತನಿಗೆ ಜೋರುತ್ತೆ, ಅತನಿಗೆ ಕೆಲಸ ಮಾಡ್ತಾನೆ ನಾನು. ಸಚಿವ ಸಂಪುಟ ವಿಸ್ತರಣೆ ಲಕ್ಷ್ಮಣ ಸವದಿ ಅವರು ಕೂಡ ಆಗಲಿ, ಸ್ವಾಗತ. ಅದನ್ನ ನೋಡಿ, ML ಅಂದ್ರೆ ಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗೋದು. ಅದಕ್ಕೆ ಅದನ್ನ ಹೊಚ್ಚಿಗೆ ಪಟ್ಟು ಮೂರ್ಖತ್ತಾರ.